ಅಂಬಾರಿ. ಅಂಬಾರಿ ದೊಡ್ಡ ಹಿಂಸೆ. ಜಂಗ್ಲಿ. ಜಂಗ್ಲಿ ತರ್ಲೆ. ವಂಶಿ. ಸರ್ದು ಫಸ್ಟ್ ಸಾಂಗ್ ನಾನು ಮಾಡಿದ್ದೆ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ಚಿಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಮುಂಗಾರು ಮಳೆ. ಮೊಲ. ದುನಿಯಾ. ಇವತ್ತಿಗೂ ನನ್ನ ಒಂದು ಇಷ್ಟವಾದ ಕೆಲಸ. ಆವಾಗ ಅದು ಸಾಂಗ್ ಇತ್ತಲ್ಲ ಕರಿಯ ಐ ಲವ್ ಯು, ಅದನ್ನು ಬರಿಬೇಕಾ ಬೇಡವಾ ಅಂತ ಇದ್ವಿ. ಮನೋಹರ್ ಸರ್ಗೆ ಅದು ಇಷ್ಟ ಇರಲಿಲ್ಲ. ಫಸ್ಟ್ ಹೂ ಅಂತ ಬಂದರು, ತೆಗೆದ್ಮೇಲೆ ನೀನೇನು ಚಿಕ್ಕ ಹುಡುಗ ನಿನಗೆ ಯಾಕೆ ಅಂದರು. ನಿಮ್ಮ ಸಿನಿಮಾದ್ರಲ್ಲಿ ಕೆಲವು ನನ್ನ ಫೇವ್ರೆಟ್ ಸಿನಿಮಾನ ನಾನು ಬರ್ಕೊಂಡು ಬಂದಿದ್ದೀನಿ. ದತ್ತ ಸಾಂಗ್ಸ್ ಇಷ್ಟ. ಎಸ್. ಜೊತೆಯಲ್ಲಿ ಆಬ್ವಿಯಸ್ಲಿ ಸಾಂಗ್ಸ್. ಓ ವಾವ್. ಮುಂಗಾರು ಮಳೆ. ಮೊಲ. ಬಟ್ ಆ ಮುಂಗಾರು ಮಳೆ ಸಿನಿಮಾ ಅದು ಹೇಗೆ ಕನೆಕ್ಟ್ ಮಾಡುತ್ತೆ ಅಂದರೆ ವಾವ್ ಅಲ್ವಾ. ದಟ್ ಗ್ರೇಟ್ ಹಿಟ್. ದುನಿಯಾ ಅದೊಂಥರ ಇವತ್ತಿಗೂ ನನ್ನ ಒಂದು ಇಷ್ಟವಾದ ಕೆಲಸ. ಹೌದಾ. ಸ್ಟಿಲ್ ಆ ಫ್ರೀಡಮ್ ನಾವಿಬ್ಬರೂ ಅದನ್ನು ಮತ್ತೆ ಎಕ್ಸ್ಪ್ಲೋರ್ ಮಾಡಿಲ್ಲ ಅನಿಸ್ತಿದೆ. ವಾವ್. ಓಕೆ. ಅದರಲ್ಲಿ ವೇಸ್ಟ್ ಎಲ್ಲ ಯೂಸ್ ಮಾಡಿದ್ದೀವಿ ಆ ಸಿನಿಮಾದಲ್ಲಿ. ನಾನು ವಿ ನಾಗೇಂದ್ರ ಪ್ರಸಾದ್ ಸರ್ ಅಲ್ವಾ ಅದಕ್ಕೆ ಲಿರಿಕ್ಸ್ ಬರೆದಿರೋದು, ಅವ್ರದ್ದು ಇಂಟರ್ವ್ಯೂ ನೋಡುವಾಗ ಅವ್ರು ಹೇಳಿದ್ದು ಕೇಳಿದೆ. ಆವಾಗ ಅದು ಸಾಂಗ್ ಇತ್ತಲ್ಲ ಕರಿಯ ಐ ಲವ್ ಯು, ಅದನ್ನು ಬರಿಬೇಕಾ ಬೇಡವಾ ಅಂತ ಇದ್ವಿ, ಮತ್ತು ಅದನ್ನು ಹಾಕೋದಾ ಬೇಡವಾ ಅಂತ ಇದ್ವಿ. ಬಟ್ ಎಸ್ ಅದು ಹಿಟ್ಟಾಗುತ್ತೆ ನೋಡೋಣ ಟ್ರೈ ಮಾಡೋಣ ಅಂತ ಅದು ಹಾಕಿದ್ದು. ಬಟ್ ಅದು ಅಂದರೆ ಜನರಿಗೆ ಬೇಜಾರಾಗಬಹುದು ಅಂತ ಅವ್ರಿಗೆ ಥಾಟ್ ಇತ್ತು, ಯಾಕಂದರೆ ಈ ಥರ ಕರಿಯ ಐ ಲವ್ ಯು ಅಂತ ಹೇಳೋದು ಬೇಕಾ ಬೇಡವಾ ಅನ್ನೋಂಥ ಪರ್ಸ್ಪೆಕ್ಟಿವ್ ಇತ್ತು. ಬಟ್ ಅದು ನೋಡಿ ಎಷ್ಟು ಜನರಿಗೆ ಕನೆಕ್ಟ್ ಆಯಿತು, ಹಿಟ್ಟಾಯಿತು ಅಂತ. ಈ ಸಾಂಗ್ ಬಗ್ಗೆ ಏನಾದರೂ ಆ್ಯಕ್ಚುಲಿ ನೀವು ನೋಡುವಾಗ ಏನಾದರೂ ಡಿಸ್ಕಸ್ ಮಾಡಿದ್ರೆ ಸ್ವಲ್ಪ ಯೂನಿಕ್ ಅನಿಸ್ತಿದೆಯಲ್ಲ ಅಂತ. ನನಗೆ ಗೊತ್ತಿರೋ ವರ್ಷನ್ ಬಂದು ಮನೋಹರ್ ಸರ್ಗೆ ಅದು ಇಷ್ಟ ಇರಲಿಲ್ಲ. ಮೇ ಬಿ ಎಸ್ ಇಷ್ಟ ಇರಲಿಲ್ಲ. ಬಟ್ ಸೂರಿ ವಾಂಟೆಡ್ ಇಟ್, ಪರ್ಪಸ್ಫುಲಿ ವಾಂಟೆಡ್ ಇಟ್, ಆ್ಯಂಡ್ ಐ ಯೂಸ್ ಟು ಲೈಕ್ ಇಟ್. ಅದರಲ್ಲಿ ಒಂದೇ ಒಂದು ಇದಂದರೆ ಇವರು ವಿಜಯ್ ಅವರು ಒಂದು ಸಮರ್ಸಾಲ್ಟ್ ಹೊಡೆದಿರ್ತಾರೆ, ಅದನ್ನು ತೆಗೆದಾಕ್ಬಿಟ್ಟಿದ್ದೆ ನಾನು. ಆವಾಗ ತುಂಬ ಶಾರ್ಟ್ಸ್ ಇತ್ತು ಅಂತ ಅವ್ರು ರಿಕ್ವೆಸ್ಟ್ ಮಾಡಿ ಎಷ್ಟೋ ಸತಿ ರಿಕ್ವೆಸ್ಟ್ ಮಾಡಿ ಅದು ಹಾಕಿಸ್ಕೊಂಡ್ರು, ಅದು ಬೇಕೇ ಬೇಕು ಅಂತ. ನಾನು ಹಾಕ್ತಾನೆ ಇರಲಿಲ್ಲ. ನಾನು ಸೂರ್ಯ ಹೇಳ್ದೆ ಅಲ್ಲೇ ಮಚ್ಚ ಹಾಕು ಮಚ್ಚ ಪಾಪ ಅವ್ನು ಮಾಡಿದ್ದಾನಲ್ಲ ಅಂತ. ಲೈಕ್ ಓಕೆ. ಅದೊಂದಕ್ಕೆ ಆ ಸಾಂಗ್ ತುಂಬ ಜ್ಞಾಪಕ. ಪ್ಲಸ್ ಸಾರಿಗೆ ಇಷ್ಟ ಆಗಿರಲಿಲ್ಲ ಅಂತ ನನಗೆ ಗೊತ್ತಿತ್ತು. ಓಕೆ, ಅದೇ ಮೇ ಬಿ ಅದನ್ನೇ ಅವ್ರು ಕನೆಕ್ಟ್ ಮಾಡಿದ್ದಾರೆ. ಎಸ್. ಅನಾಥರು ಅದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ತಮಿಳಲ್ಲಿ ನನ್ನ ತುಂಬ ಫೇವ್ರೆಟ್ ಫಿಲ್ಮ್. ಅದು ಲೆಂಗ್ತ್ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅಪ್ಪ ಒಂದು ಹಂತದಾದಮೇಲೆ ಬಿಟ್ಬಿಡ್ತಾರೆ ಫೈಟು. ಯಾಕಂದರೆ ಅವ್ರಿಗೆ ಅಷ್ಟರಲ್ಲಿ ಕೋಪ ಎಲ್ಲ ಕಮ್ಮಿ ಆಗಿ ತುಂಬ ಕಮ್ಮಿ ಆಗಿ ಸಾಕಿಲ್ಲ, ತುಂಬ ಸಾಫ್ಟ್ ಆಗಿಬಿಟ್ಟಿದ್ರು. ನನ್ನ ಥರ ಅಲ್ಲ, ಅವ್ರು ತುಂಬ ಸಾಫ್ಟ್. ನಾನೇನು ಕೋಪ ಕಮ್ಮಿನೇ ಏನಿಲ್ಲ, ಹಳೇದಕ್ಕಿಂತ ಕಮ್ಮಿ ಅಷ್ಟೇ. ಬಟ್ ಅವಾಗ ಲಿಂಕ್ ಜಾಸ್ತಿ ಆದಾಗ ಮುನಿರತ್ನಂ ಸರು ಇದನ್ನು ಕಮ್ಮಿ ಮಾಡಬೇಕು ಅಂತ ಅವಾಗ ನಾನು ಸುಮ್ಮನೆ ಒಂದು ಇದು ಮಾಡಿದೆ, ನಾನು ಕಮ್ಮಿ ಮಾಡಿಕೊಡ್ತೀನಿ ಸರ್ ಅಂತ. ಅಪ್ಪ ಹೇಳಿದ್ರು ಸರಿ ಮುನಿ ಅವ್ನು ಮಾಡ್ತಾನಂತ ನೋಡು ಮಾಡಿಸ್ಕೋ ಅಂತ ಮಾಡಿದೆ. ಆಲ್ಮೋಸ್ಟ್ ಒಂದು 9 ಮಿನಿಟ್ಸ್ 12 ಮಿನಿಟ್ಸ್ ಏನೋ ಕಮ್ಮಿ ಮಾಡಿದ್ವಿ. ಅಪ್ಪ ಲೈಕ್ ಹೆಂಗೂ ಮಾಡಿದೆ ಅಂತ. ಸರಿ ಇದು ತೆಗೆದ ಓಕೆ ಬಿಡು ಪರವಾಗಿಲ್ಲ ಏನೂ ಆಗಲ್ಲ, ಅದರಿಂದ ಏನಾಗಲ್ಲ. ಆ ಬೆಟ್ಟಕ್ಕೆ ಮುಂಚೆ ಅಂದರೆ ತೆಗಿಯೋಕ್ಕೆ ಮುಂಚೆ ಏನಂದೆ, ಎವ್ರಿ 1 minute ಯು ಹ್ಯಾವ್ ಟು ಪೇ ಮಿ 10,000 ಅಂತ. ಸೊ 11 ಅಂದರೆ 1,10,000 1,20,000. ಫಸ್ಟು ಹೂ ಅಂತ ಬಂದರು. ತೆಗೆದ್ಮೇಲೆ ನೀನೇನು ಚಿಕ್ಕ ಹುಡುಗ ನಿನಗೆ ಯಾಕೆ ಅಂದರು. ನನಗೆ ಬಂತು ಕೋಪ, ಏನು ಮಾಡೋಕ್ಕಾಗತ್ತೆ ಪ್ರೊಡ್ಯೂಸರ್, ನಾನೇ ಮಾಡೋಕ್ಕೆ ಕೋಪ ಬಂತು. ಲೈಕ್ ಅಪ್ಪ ಲೈಕ್ ಬಿಡ ಏನು ಅದರಿಂದ ಏನು ನಿನ್ನ ಮನೆ ಕಟ್ಬಿಡ್ತೀಯ ಅಂದರು. ಬಿಟ್ಬಿಟ್ಟೆ. 10 ನಿಮಿಷ. ಗಜ ಸೂಪರ್ ಎಕ್ಸ್ಪೀರಿಯನ್ಸ್. ಅದು ಸಾಂಗ್ಸ್ ಎಲ್ಲ ಅಪ್ಪ ನನಗೆ ಕೊಟ್ಬಿಟ್ಟಿದ್ರು. ಇವತ್ತಿಗೆ ಅದೊಂಥರ ವಿಯರ್ಡ್ ಎಡಿಟಿಂಗು, ನನಗೆ ಇಷ್ಟ ಆಗಲ್ಲ, ಕ್ಲೀಶೆ. ಆವಾಗ ಸರ್ ಅನಜಿ ನಾಗರಾಜ್ ಸರ್ ಇದ್ದರು, ಪ್ರೊಡ್ಯೂಸರ್ ವಾಸ್ ಗೌಡ್ರು ಅನಿಸುತ್ತೆ. ಅಲ್ಲೂ ಹಿಂಗೆ ನಾನು ಹೇಳಿದೆ, ಗುರು ನನಗೆ ಸಾಂಗ್ ಅಪ್ಪ ಹೇಳಿದ್ರು ಬೇಕಾ ಸಾಂಗು ದುಡ್ಡು ಮಾಡ್ಕೊ ಅಂದರು. ನಾನು ಹೇಳಿದೆ ಒಂದು ಸಾಂಗ್ 10,000. ಆ ಕಾಲಕ್ಕೆ 10,000 ಅನ್ನೋದು ದೊಡ್ಡ ವಿಷಯ. ಅನಜಿ ನಾಗರಾಜ್ ಮೇಡ್ ಅ ಬಿಗ್ ಸೀನ್. ಆ್ಯಂಡ್ ದರ್ಶನ್ ಸರ್ ಹೇಳಿದ್ರು ಕಮಿಷ್ನರ್ ಅಪ್ಪನ್ನ ಕಮಿಷ್ನರ್ ಅನ್ನೋರು. ದರ್ಶನ್ ಸರ್ ಕಮಿಷ್ನರ್ ಮಗ ಕಾಂಪೌಂಡ್ರು, ನನಗೆ ಕಾಂಪೌಂಡ್ರ್ ಕಾಂಪೌಂಡ್ರ್ ತಾನೆ ಕೊಡ, ಆಚೆ ಯಾರು ಮಾಡ್ತಾ ಇದ್ದಾರೆ ಇಲ್ಲ ತಾನೆ, ಅವ್ನು ತಾನೆ ಪರವಾಗಿಲ್ಲ ಬಿಡು ನಮ್ಮ ಹುಡುಗ ಅಂದ್ಬಿಟ್ಟು ಅವಾಗ 5 songs 50K
ನನಗೆ ಅವಾಗ ಅಸ್ಟೆಂಟ್ಗೂ ಕೊಡ್ತಿರ್ಲಿಲ್ಲ ಅವಾಗ 50K. ವಾವ್, ಆ್ಯಕ್ಚುಲಿ ಅಲ್ವಾ ಎಷ್ಟು ಖುಷಿ. ಖುಷಿ ಅದು ಉಪ್ಪಿದಾದ MBBS ಅದರಲ್ಲೆಲ್ಲ ಅಪ್ಪ ಹಿಂಗೆ ಗಲ್ಲಿ ಕ್ರಿಕೆಟ್ ಆಡ್ಕೊ ಅಂತ ಬಿಡೋರು. ಹೌದಾ? ಆ್ಯಕ್ಚುಲಿ ಅದು ಬೆನಿಫಿಟ್ ಅಲ್ವಾ? ಅಸಿಸ್ಟೆಂಟ್ ಆಗಿ ಕೊಡದೇ ಇರೋ ದುಡ್ಡೆಲ್ಲ ಅದರಲ್ಲಿ ರಿಕವರ್ ಮಾಡ್ಕೊಂಡ್ಬಿಟ್ರಿ ನೀವು. ಇಂತಿನ ಪ್ರೀತಿಯ ನಮ್ಮಿಬ್ಬರದು ಒಂಥರ ಲವ್ವಬಲ್ ಸಿನಿಮಾ. ನಾನು ಸೂರಿ ತುಂಬ ಇಷ್ಟಪಟ್ಟು ಮಾಡಿದ ಸಿನಿಮಾ. ಇವತ್ತು ಕಲ್ಟ್ ಅಂತಾರೆ, ಯಾಕೆ ಅಂತ ಗೊತ್ತಿಲ್ಲ, ಬಟ್ ಅವತ್ತಿಗೆ ತುಂಬ ಆ್ಯಕ್ಚುಲಿ ಕನೆಕ್ಟ್ ಆಗೋ ರೀತಿ ಮೇ ಬಿ ನೋಡಿ, ಜನರಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ, ಅವರ ಫೀಲಿಂಗ್ಸ್, ಅವ್ರು ಫೇಸ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್, ಅದ್ರ ಮೇಲೆ ಅವರಿಗೆ ಕನೆಕ್ಟ್ ಆಗ್ತಾ ಆಗ್ತಾ ಮೇ ಬಿ ಸಿನಿಮಾದ ಇದೇ ಬದಲಾಗೋಗುತ್ತೆ. ಬರ್ದಿರೋದು ಹೇಗೋ ಇರುತ್ತೆ, ಕನೆಕ್ಟ್ ಆಗೋ ರೀತಿ ಬೇರೆ ಇರುತ್ತೆ. ಗಂಗೆ ಬಾರೆ ತುಂಗೆ ಬಾರೆ, ಗಂಗೆ ಬಾರೆ ತುಂಗೆ ಬಾರೆ, ಪ್ರಜ್ವಲ್ ತರ್ಲೆ ಎಕ್ಸ್ಪೀರಿಯನ್ಸ್ ಸಾಧು ಸರ್. ಆ್ಯಂಡ್ ತುಷಾರ್ ವಾಸ್ ದ ರೈಟರ್ ಫಾರ್ ಇಟ್. ತುಷಾರ್ ಪ್ಲೇಡ್ ಅ ವೆರಿ ಮೇಜರ್ ರೋಲ್ ಇನ್ ಮೈ ಲೈಫ್. ಅವರೊಂಥರ ನಮ್ಮಪ್ಪಗೆ ಕ್ಲೋಸು, ನನಗೂ ಕ್ಲೋಸು, ಈಕ್ವಲಿ ಕ್ಲೋಸ್. ಹಿ ವಾಸ್ ಒನ್ ಸುಂಟ್ರಗಾಳಿ ಟೈಮಲ್ಲಿ ಸೂರಿಗೂ ನನಗೂ ನಂಟು ಅವನಿಂದನೇ ಆಗಿದ್ದು. ಸೊ ದುನಿಯಾ ಬರೋಕ್ಕೂ ಕಾರಣ ಅವನೇನೆ, ಮುಂಗಾರು ಬರೋಕ್ಕೆ ಕಾರಣನೂ ಅವನೇನೆ, ತುಷಾರ್. ವಂಶಿ ಒನ್ ಆಫ್ ಮೈ ಫೇವ್ರೆಟ್. ಎಸ್, ಭುವನಂ ಗಗನಂ. ಭುವನಂ ಗಗನಂ ಫಸ್ಟ್ ಮಾಂಟೇಜ್, ಪ್ರಾಬ್ಲಿ ಮೈ ಫಸ್ಟ್ ಮಾಂಟೇಜ್ ಎಡಿಟ್ ಅದರಲ್ಲೇ ಆಗಿದ್ದು. ಆ ಪೊಲೀಸ್ದೆಲ್ಲ ಸರ್ದು ಫಸ್ಟ್ ಸಾಂಗ್ ನಾನು ಮಾಡಿದ್ದು ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ಚಿಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಗುಬ್ಬಚ್ಚಿ. ಇವತ್ತು ನಾನು ಬೆಳಗ್ಗೆ ಅದು ಕೇಳ್ತಾ ಐ ವಾಸ್ ಥಿಂಕಿಂಗ್, ಐ ಶುಡ್ ಟೆಲ್ ಅಶ್ವಿನಿ ಮ್ಯಾಮ್ ದಟ್ ವಾಸ್ ದ ಫಸ್ಟ್ ಸಾಂಗ್ ಐ ಎಡಿಟೆಡ್ ಆಫ್ ಸರ್ಸ್ ಅಂತ. ಓಕೆ, ಫಸ್ಟ್ ನೀವು ಅದು ಎಡಿಟ್ ಮಾಡಿದ್ದು? ಅಪ್ಪ ಮೂವಿ ಅದು. ಅಪ್ಪ ವಾಸ್ ಎಡಿಟರ್. ಆ ಸಾಂಗ್ ಎಡಿಟ್ ಮಾಡಿದ್ದು ಫಸ್ಟ್ ಅಪ್ಪು ಸರ್ದು ಸಾಂಗ್ ಎಡಿಟ್ ಮಾಡಿದ್ದು ಅದು. ಏನು ಪ್ರೌಡ್ ಅಲ್ವಾ? ಆ್ಯಕ್ಚುಲಿ ಅದು ತುಂಬ ಫೇಮಸ್ ಸಾಂಗ್, ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ಓಕೆ, ಅಂಬಾರಿ. ಅಂಬಾರಿ ದೊಡ್ಡ ಹಿಂಸೆ. ಯಾಕೋ? ಅರ್ಜುನ್ ಫಸ್ಟ್ ಸಿನಿಮಾ ಅಲ್ವಾ, ತುಂಬ ಟಾರ್ಚರ್ ಕೊಟ್ಟಿದ್ದಾನೆ, ತುಂಬ ಅಂದರೆ ತುಂಬ. ಬಟ್ ತುಂಬ ಹೆಸರು ಬಂತು ಅದರಲ್ಲಿ. ಹೌದು, ಅಂಬಾರಿ ಸಿನಿಮಾ ಇಸ್ ಜಸ್ಟ್ ವಾವ್ ಅಲ್ವಾ? ಆ ಒಂದು ತುಂಬ ನನ್ನ ಟೋಟಲ್ ಸ್ಕೇಲ್ಗೆಲ್ಲ ಟೋಟಲ್ ಆಗಿ ಡಿಫ್ರೆಂಟ್ ಆಗಿತ್ತು ಅದು ಅವಾಗ. ಓಕೆ, ಇಟ್ ಗೇವ್ ಮಿ ಎ ಗುಡ್ ನೇಮ್. ಎಸ್. ಜಂಗ್ಲಿ. ಜಂಗ್ಲಿ ತರ್ಲೆ ಸೂರಿನೂ ನಾನು ತರ್ಲೆ ಮಾಡಿದ ಸಿನಿಮಾ ಒಳ್ಳೆ ಚೆನ್ನಾಗಿತ್ತು. ಮಳೆಯಲ್ಲಿ ಜೊತೆಯಲ್ಲಿ. ಮಳೆಯಲ್ಲಿ ಜೊತೆಲಿ ಸಟ್ಲ್. ಎಸ್. ರಾಮ್ ವಾಸ್ ಫನ್. ರಾಮಲ್ಲಿ ಪ್ರೊಡ್ಯೂಸರ್ ನಾನು ಜಾಸ್ತಿ ಫನ್ ಮಾಡಿದ್ವಿ, ಬಿಕಾಸ್ ಪ್ರೊಡ್ಯೂಸರ್ ತೆಲುಗು ಅವರು, ಅವ್ರು ಬಂದು ನನ್ನ ಜೊತೆ ಎಡಿಟಿಂಗ್ ಕೂರೋರು. ಮಾದೇಶ್ ಸರ್ ಆನ್ ಆ್ಯಂಡ್ ಆಫ್ ಅಷ್ಟೇ. ದಟ್ ಗೈ ಯೂಸ್ ಟು ಹ್ಯಾವ್ ಫನ್ ವಿತ್ ಮೀ. ಅಂದರೆ ಅದು ಏನು ಅಂತ ನನ್ನ ಸ್ಲ್ಯಾಂಗಲ್ಲಿ ಹೇಳೋದನ್ನು ಹಿ ವುಡ್ ಎಂಜಾಯ್ ಇಟ್. ಎಡಿಟಿಂಗಲ್ಲೂ ತುಂಬ ಮಜಾ ಮಾಡಿದ ಅವನು, ದ ಪ್ರೊಡ್ಯೂಸರ್. ನೈಸ್. ಪಂಚರಂಗಡಿ. ಐ ಯೂಸ್ ಟು ಕಾಲ್ ಇಟ್ ಪಂಚರಂಗಡಿ. ನಾನೇನು ತಪ್ಪ ಹೇಳ್ಬಿಟ್ನಾ? ಇಲ್ಲ, ಪಂಚರಂಗಿ. ಪಂಚರಂಗಿ ನನಗೆ ಏನು ನೆನಪಾಗುತ್ತೆ ಅಂದರೆ, ಭಟ್ರ ಹತ್ರ ಫಸ್ಟ್ ಟೈಮ್ ಏನು ಮಾಡಿದೆ, ಎಡಿಟ್ ಎಲ್ಲ ಮುಗೀತು. ಸರ್ ಇನ್ನೂ ಒಂದು 11 ದಿನ ಶೂಟ್ ತಗೊಂಡು ನೀನು ಮುಗಿಸ್ಲೇಬೇಕು ಅಂತ ತುಂಬ ಹಿಂಸೆ ಕೊಟ್ಟು ಎಡಿಟ್ ಎಲ್ಲ ಮುಗಿಸಿದ್ಮೇಲೆ ಎಲ್ಲ ಒಂದು ರನ್ ಥ್ರೂ ನೋಡಿದ್ವಿ. ಜಯಂತ್ ಸರ್ ಎಲ್ಲ ನೋಡ್ತಾಯಿದ್ವಿ. ಎಲ್ಲ ನೋಡಿದ್ಮೇಲೆ ನಾನು ಕೇಳಿದೆ, ಭಟ್ರೆ 11 ದಿನ ಇನ್ನೇನು ಭಟ್ರೆ ಶೂಟ್ ಮಾಡಬೇಕು ಅಂತ ಒಂದು ಎಕ್ಸ್ಪ್ಲೈನ್ ಮಾಡಿದ್ರು. ಜಯಂತ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಹೇಳಿದೆ, ಗುರು ಸಿನಿಮಾಗೆ ಏನು ಬೇಕು ಎಲ್ಲ ಇಲ್ಲೇ ಇದೆ, ಮತ್ತಿನ್ನೇನು 11 ದಿನ ಅಂದ ತಕ್ಷಣ ತಿರ್ಗಾ ರಿಪೀಟ್ ಮಾಡಿದ್ರು. ಸರ್ ನಿಮಗೆ ತಲೆ ಕೆಟ್ಟಿದೆಯಾ ಸರ್? ಅವ್ನು ಹೀರೋ ಏನಕ್ಕೆ ಅಲ್ಲಿ ಬಂದ ಅನ್ನೋದು ಏನಕ್ಕೆ ಎಕ್ಸ್ಪ್ಲನೇಷನ್ ಬೇಕು? ಅವ್ನು ಬಂದಾಯಿತು, ಸ್ಕ್ರಿಪ್ಟ್ ಪ್ರಕಾರ ಹೋಗ್ತಿದೆ, ಮೂವಿ ಹೋಗ್ತಿದೆ, ಮತ್ತೆ ಯಾಕೆ ಅಂದಮೇಲೆ 1 hour ತೊಗೊಂಡ್ರು, ದಮ್ ಹೊಡೆದ್ರು ಎಲ್ಲ ಆದಮೇಲೆ ನನಗೆ ರೇಕ್ಸೋರು ಅಣ್ಣ ಜಯಣ್ಣ ಅವರು ನನಗೆ ಇಟ್ಟಿದ್ದೆ ಹೆಸರು, ಅದು ಚೇಟ ಅಂತ. ಮಲ್ಲು ಅನ್ನೋ ಕಾರಣಕ್ಕೆ ಚೇಟ ಅಂತಿಟ್ರು. ಓ ಚೇಟ ನನ್ನ ಮಗ ನೀಲೇ ಹೆಂಗೋ ಹಿಡಿದೆ ಇದನ್ನು ಅಂತ. ಗುರು ಹಿಡಿಯೋಕ್ಕೇನೂ ಇಲ್ಲ, ನೀವು ಎಡಿಟ್ ಮಾಡ್ತಾಯಿದ್ದೀನಿ ನನಗೆ ಗೊತ್ತಾಗಲ್ವಾ. ಸೊ ಡೌಟ್ ಬಂತು, ಇನ್ನೇನಾದ್ರು ಎಕ್ಸ್ಟ್ರಾ ಬೇರೆ ಏನಾದ್ರು ಹೊಸ ಸೀನ್ ಇದೆಯಾ ಅಂತ. ಅದಕ್ಕೆ ಹೇಳಿದೆ, ಸರ್ ಥ್ಯಾಂಕ್ಸ್ ಕಣೋ, ನೀನು ನನ್ನ 11 ದಿನ ಉಳಿಸಿದ್ಯಾ. ಅವರು ಓನ್ ಪ್ರೊಡಕ್ಷನ್ ಬೇರೆ ಅಲ್ಲ, ಏನು ಬೇಕು ನಿನ್ನ ಗಿಫ್ಟು ಅಂತ ಸಡನ್ನಾಗಿ ಕೇಳ್ಬಿಟ್ರೆ ನನಗೇನು ಗೊತ್ತು. ನಾನು ಲ್ಯಾಪೇ ಇರಲಿಲ್ಲ ನನ್ನ ಹತ್ರ ಅವಾಗ. ಐ ಸೆಡ್ ಐ ವಾಂಟ್ ಅ ಮ್ಯಾಕ್ ಪ್ರೋ ಲ್ಯಾಪ್. ಓಕೆ ಡನ್, ನಾಳೆ ಚೆಕ್ ಕೊಡ್ತೀನಿ ಬೆಳಗ್ಗೆ ಅಂದರು. ಡನ್. ಐ ಸ್ಟಿಲ್ ಹ್ಯಾವ್ ದಟ್ ಲ್ಯಾಪ್ಟಾಪ್. ಹೌದಾ? ಬಿಕಾಸ್ ಪಾಪ ಅವರು ಕೊಟ್ಟಿದ್ದ ಲ್ಯಾಪ್ಟಾಪ್ ಅಂತ ಇಟ್ಕೊಂಡಿದ್ದೀನಿ, ಮೆಮೊರಿ ಅಲ್ವಾ ಅದು. ಬಟ್ ಗ್ರೇಟ್ ಅಲ್ಲ, ಹಿಂಗೆಲ್ಲ ಆಫರ್ ಬರಬೇಕು, ನೀವು ಹಾಗೆ ವರ್ಕ್ ಮಾಡಬೇಕು, ಕರೆಕ್ಟಾಗಿ ಆಫರು ಬರ್ತಿರ್ಬೇಕು, ಏನು ಗಿಫ್ಟ್ ಬೇಕು ತಗೋ ಅಂತ. ಹೌದು. ಜಾಕಿ ಒಂಥರ ಕನ್ನಡ ಇಂಡಸ್ಟ್ರಿಗೆ ಸ್ಕ್ರಿಪ್ಟ್ ಹಿಂಗೆ ಇರಬೇಕು ಹಿಂಗೆ ಇರಬಾರ್ದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಅದು ಸಿನಿಮಾ ಅದು ಅಲ್ವಾ?
ಆ್ಯಕ್ಚುಲಿ ಎಸ್ ಟ್ರೂ. ನಿಜ ಮ್ಯಾಮ್. ಅದರಲ್ಲಿ ಇರೋ ಇನ್ನಸೆನ್ಸ್ ಇದೆ ಗೊತ್ತಾ ಡೈಲಾಗು, ಇವತ್ತಿನ ದಿನ ಯಾಕಿಲ್ಲ ಅದು, ಯಾರದೇ ಆಗಲಿ ಯಾರದೇ ಸಿನಿಮಾ ಆಗಲಿ ಹೌದು. ಅದರಲ್ಲಿ ವಲ್ಗ್ಯಾರಿಟಿ ಇರಲಿಲ್ಲ, ಡಬಲ್ ಮೀನಿಂಗ್ ಇರಲಿಲ್ಲ. ಇವತ್ತು ಬರೀ ನಾವು ಅದರಲ್ಲೇ ಇದ್ದೀವಿ. ಅದರದ್ದು ನೋಡಿ ಆ ಸಿನಿಮಾದ ಗತ್ತೆ, ಅದು ಸೀನ್ಸ್ ಹೇಗೆ ನೆನಪಿರುತ್ತೆ ಅಂದರೆ, ಆ ಕೋಳಿದೊಂದು ಸೀನ್ ಇದೆ ನೋಡಿ. ಆ್ಯಕ್ಚುಲಿ ಏನಾದರೂ ಡಿಸ್ಕಷನ್ ಆಗಿದೆಯಾ ನೀವು ಕೋಳಿ ಸೀನಿದ್ದು? ನನಗೂ ಅನಿಸ್ತಿತ್ತು ಈ ಕೋಳಿನ ಹೆಂಗಾದ್ರೂ ಪದಾರ್ಥ ಮಾಡ್ಕೊಂಡು ನಾನು ತಿನ್ಬಿಡ್ಬೇಕು ಅನ್ನೋ ರೇಂಜ್ ಎಲ್ಲ ಮೂವಿ ನೋಡುವಾಗ ಅನ್ಸ್ಬಿಡುತ್ತೆ. ನೀವೇನಾದರೂ ಡಿಸ್ಕಷನ್ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡುವಾಗ? ಮತ್ತೆ ಅದು ನಾರ್ಮಲ್ ಆಗ್ಬಿಡಲ್ವಾ ಅಂತ. ಸಿ ದಟ್ ಇಸ್ ವೇರ್ ಹಿ ಈಸ್ ಥಿಂಗ್ಸ್ ಅಹೆಡ್. ನಿಜ. ಅವನ್ ಹಿಸ್ ಬ್ರೈನ್ ಇಸ್ ಟೋಟ್ಲಿ ಡಿಫ್ರೆಂಟ್. ಟ್ರೂ. ಹುಡುಗರು ವಾಸ್ ಅ ಚಾಲೆಂಜ್. ಮಾದೇಶ್ ಸರ್ ಬ್ಯುಸಿ ಇರೋರು ಅವಾಗ, ಬರ್ತಿರ್ಲಿಲ್ಲ. ಆ್ಯಂಡ್ ಕಮಾನ್, ಇಟ್ಸ್ ಅ ರೀಮೇಕ್ ಮೂವಿ, ಹಿಟ್ ಆಗಲೇಬೇಕು. ರೀಮೇಕ್ ಮಾಡಿ ಫ್ಲಾಪ್ ಆಗೋದು ದಿಸ್ ಒನ್ ಅಲ್ಲ. ಆಮೇಲೆ ಅವ್ನು 3 ಜನ. ಆ್ಯಂಡ್ ನನಗೆ ಆ್ಯಕ್ಚುಲಿ ತಮಿಳ್ಗಿಂತ ಐ ಲೈಕ್ ದಿಸ್ ವರ್ಷನ್ ಬಿಕಾಸ್ ನಮ್ಮ ಲೂಸ್ ಮಾದ ಸಕ್ಕದಾಗಿ ಮಾಡಿದ್ನಲ್ಲ, ಅವನೇ ಎಲ್ಲರನ್ನೂ ಮರೆಸ್ಬಿಡ್ತಾನೆ. ನಿಜ. ಆ ಥರದ ಕ್ಯಾರೆಕ್ಟರ್. ಆ್ಯಂಡ್ ಐ ಎಂಜಾಯ್ಡ್ ಟೋಟ್ಲಿ. ಫಸ್ಟ್ ಟೈಮ್ ರಾಗನ ಅಪ್ರಿಷಿಯೇಟೆಡ್ ಮೀ ಫಾರ್ ದ ಟ್ರೈಲರ್. ಫಸ್ಟ್ ಟ್ರೈಲರ್ ಅವಾಗ ಮಾಡಿದ್ವಿ. ಸೊ ವಿಯರ್ಡಾಗಿ ನನಗೆ ಭಯದಲ್ಲಿ ಮಾಡಿದ್ದು, ನನಗೂ ಐಡಿಯಾನೇ ಇಲ್ಲದೆ ಏನೋ ಒಂದು ಸುಮ್ಮನೆ ಟ್ರೈ ಮಾಡೋಣ ಮಾಡಿದ್ವಿ. ಫಸ್ಟ್ ಗೋವಲ್ಲೇ ಓಕೆ ಆಗೋಯ್ತು ಆ ಟ್ರೈಲರ್. ಸೊ ಐ ರಿಮೆಂಬರ್. ಸೂಪರ್. ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್. ಶೀಲಾ ಕಿ ಜವಾನಿ ಅಷ್ಟೇ ನೆನಪಿರೋದು. ಎಸ್. ಪರಮಾತ್ಮ ವಾಸ್ ಭಟ್ರು ಹೇಳಿದ ಕಥೆನೇ ಒಂದು ಮಾಡಿದ್ದೊಂದು. ಹೌದಾ? ಬಟ್ ತುಂಬ ಆಸೆ ಇಟ್ಕೊಂಡಿದ್ವಿ. ನಾನು ಇನ್ಫ್ಯಾಕ್ಟ್ ಒಂದು ಏರಿಯಾದ ಡಿಸ್ಟ್ರಿಬ್ಯೂಷನ್ ಜಯಣ್ಣನ ಹತ್ರ ಕೇಳಿ, ಅಪ್ಪು ಸರ್ ಹಂಗೂ ಹೇಳಿದ್ರು, ಲೋ ಬೇಕೇನೋ ನೀನು ನಮ್ಮ ಅನ್ಕೊಳೋ, ಯಾಕೋ ಬೇಕು ನಿನಗಿದೆಲ್ಲ. ಬಟ್ ಅಟ್ ವಾಸ್ ಅ ಫ್ಲಾಪ್. ಯು ವಿಲ್ ನಾಟ್ ಬಿಲೀವ್, ನಾನು ಏನು ಅಡ್ವಾನ್ಸ್ ಕೊಟ್ಟಿದ್ದೆ ಜಯಣ್ಣ ಅವರು ಅದನ್ನು ವಾಪಸ್ ಕೊಟ್ಟರು ನನಗೆ. ಬೇಡ ಚೇಟ, ನೀನು ನಮ್ಮವನು, ನಿನ್ನ ಟೆಕ್ನಿಷಿಯನ್ ನೀನು, ಯು ವಿಲ್ ನಾಟ್, ಇದನ್ನು ನಿನ್ಗೆ ರಿಕವರ್ ಆಗಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ವಾಪಸ್ ಕೊಟ್ಬಿಟ್ರು ನನಗೆ ದುಡ್ಡು ಆಫ್ಟರ್ ದ ಫ್ಲಾಪ್. ಹೌದಾ? ಬಟ್ ಯಾಕೆ ಅದು ಚೇಂಜ್ ಆಯಿತು ಸ್ಟೋರಿ ಆಮೇಲೆ, ಅಥವಾ ಅವ್ರು ಹೇಳಿದ್ದೆ ಒಂದು, ಶೂಟ್ ಮಾಡಿದ್ದೆ ಒಂದು. ಕೇಳಿದ್ರೆ ನಾನು ಇನಿಷಿಯಲ್ ಸ್ಟೇಜಸಲ್ಲೇ ನಾನು ಜಯಣ್ಣಗೆ ಹೇಳ್ಬಿಟ್ಟಿದ್ದೆ ನನಗೆ ಬೇಕಣ ಅಂತ. ಸೊ ಏನಾಯಿತು, ನನ್ನಿಂದ ಒಂದಷ್ಟು ಬಲಿಕಾ ಬಕ್ರಗಳು ನನ್ನ ಮೀರಿ ಹೋಗಿ ಅಣ್ಣಗೆ ಡಿಮ್ಯಾಂಡ್ ಆಗೋಯ್ತು ಡಿಸ್ಟ್ರಿಬ್ಯೂಷನ್ಗೆ. ಸೊ ಹಾಗಾಗಿ ಅಣ್ಣ ಹ್ಯಾಡ್ ದಟ್ ಗುಡ್ ವಿಲ್ ಟುವರ್ಡ್ಸ್ ಮೀ ಆ್ಯಂಡ್ ಹಿ ಪೇಯ್ಡ್ ಮೀ ಬ್ಯಾಕ್. ಬಟ್ ಹಿ ಪೇಯ್ಡ್ ಎವ್ರಿ ಒನ್ ಬ್ಯಾಕ್. ಎಲ್ಲ ಯಾರಿಗೂ ಲಾಸ್ ಆಗಬಾರ್ದು ಅಂತ ಎಲ್ಲರಿಗೂ ವಾಪಸ್ ಕೊಟ್ಬಿಟ್ರು. ಸೂಪರ್ ಅಲ್ವಾ ಅದು? ಯಾರು ಯೋಚನೆ ಮಾಡ್ತಾರೆ ಹಾಗೆ ಅಲ್ವಾ? ಚಿಂಗಾರಿನೇ ಕರೆಕ್ಟು. ಲಕ್ಕಿ ವಾಸ್ ಅ ಗುಡ್ ಸ್ಕ್ರಿಪ್ಟ್. ಲಾಟ್ ಆಫ್ ಆರ್ಗ್ಯುಮೆಂಟ್ಸ್ ಬಿಟ್ವೀನ್ ಮೀ, ಡೈರೆಕ್ಟರ್ ಯಶ್ ಬೈ, ಎಲ್ಲರೂ. ಓಕೆ. ಸುಮ್ಮನೆ ಸಿಲ್ಲಿ ನನ್ನ ಯಾವುದೂ ಅಷ್ಟು ಬೇಗ ನಾನು ಅಕ್ಸೆಪ್ಟ್ ಮಾಡಲ್ಲ. ಹಾಗಾಗಿ ತರ್ಕಗಳು. ಆವಾಗಲೇ ಯಶಿಗೆ ಗೊತ್ತಾಯ್ತು, ಅಯ್ಯೋ ಇನ್ನೊಂದು ಮಗ ಇಷ್ಕಾಟನ ಅಂತ. ಬಟ್ ಅವಾಗ ಹೇರ್ ಸ್ಟೈಲ್ ಎಲ್ಲ ಫುಲ್ ಫೇಮಸ್ ಅಲ್ಲ, ನೀವು ಟ್ರೈ ಮಾಡಿದ್ರ ಅವಾಗ? ಅವಾಗ ಕೂದಲಿತ್ತು. ಬಟ್ ಟ್ರೈ ಮಾಡಿಲ್ಲ. ಐ ಡಿಡ್ಂಟ್ ಲೈಕ್ ದ ಕಲರ್ಸ್ ವಾಟ್ ಹಿ ಯೂಸ್. ಅಲ್ಲ ಅದೇ ಸ್ಟೈಲ್ ಮಾತ್ರ ಅದನ್ನ ತುಂಬಾ ಜನ ಫಾಲೋ ಮಾಡಿದ್ರು. ಈ ಸ್ಪೈಕ್ ತರ ಮಾಡ್ಕೊಂಡು ಈ ಸ್ಟೈಲ್ಸ್ ಎಲ್ಲ, ಹೇರ್ ಸ್ಟೈಲು ಇದು ತುಂಬಾ ವಿಚಿತ್ರವಾಗಿತ್ತು. ಬಟ್ ಅದನ್ನ ಯಾರು ಅವರಾಗಿದ್ದಕ್ಕೆ ಚೆನ್ನಾಗಿತ್ತು ಅಲ್ವಾ? ಅದ್ರಲ್ಲೂ ಒಂದು ಹ್ಯಾಂಡ್ಸಮ್ ಲುಕ್ ಕಾಣಿಸ್ತಿತ್ತು. ಬೇರೆ ಯಾರಾದ್ರೂ ಮಾಡಿದ್ರೆ ಆಮೇಲೆ ಅವ್ರ ಲುಕ್ ನನಗೆ ಗಜಕೇಸರಿ ವಾಸ್ ಮೈ ಫೇವರೇಟ್. ಎಸ್, ಗಜಕೇಸರಿ ವಾಸ್ ಅಪಿಯರೆನ್ಸ್ ಇಟ್ಸೆಲ್ಫ್ ಇಸ್ ಸೂಪರ್ಬ್ ಅದರಲ್ಲಿ. ಟ್ರೂ. ಅದ್ದೂರಿ ಮಾತು 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 ಅದಕ್ಕೆ ಫೇಮಸ್ ಅದು. ಹೌದು. ಕಡ್ಡಿಪುಡಿ ವಾಸ್ ಆ ಸ್ಟೇಜಲ್ಲಿ ವೆರಿ ಮೆಚ್ಯೂರ್ಡ್ ಸ್ಕ್ರಿಪ್ಟ್. ಅಂದರೆ ಅಷ್ಟು ದೊಡ್ಡ ಹೀರೋನ ಒಬ್ಬ ಬಚ್ಚ ಹೊಡೆಯೋದು. ಆಮೇಲೆ ಅಂದ್ರಿತಾರೇ ಅವರ ಸಾಂಗ್ನ ಎಷ್ಟು ಏನು ಹೇಳೋದು, ಬ್ಯೂಟಿಫುಲಿ ಶಾಟ್. You don't feel that vulgarity in that. No way. It's very beautifully shot. And I've heard that ಆ ಶೂಟಿಂಗ್ ಟೈಮಲ್ಲಿ ಅವಳನ್ನ ಅಷ್ಟು ಕಂಫರ್ಟ್ ಮಾಡಿ, ಅಂದರೆ ಒಂಥರ ಆಡ್ ಫೀಲ್ ಆಗಬಾರ್ದು ಅಂತೆಲ್ಲ ಮಾಡಿದಾನಂತಲ್ಲ ಆ ಶೂಟು. ಅಮೇಝಿಂಗ್. ಅವನೇ ಮಾಡೋಕ್ಕಾಗತ್ತೆ ಅವೆಲ್ಲ ಅಲ್ವಾ? ಮತ್ತೆ ಶಿವಣ್ಣನ ನೋಡಿದಾಗ್ಲೂ ಕೂಡ ಸ್ಟಾರ್ಡಮ್ ಬಿಟ್ಟು ಹೇಗೆ ಆ್ಯಕ್ಟ್ ಮಾಡಬೇಕು ಅಣ್ಣ ಅವ್ನ ಸಿನಿಮಾಲೇ ನಾನು ನೋಡಿರೋದು. ಕಡ್ಡಿಪುಡಿ ಆಗಲಿ, ಬೇರೆ ಯಾವುದು, ಅವರು ಎಷ್ಟು ಡೌನ್ ಟು ಅರ್ತ್ ಆಗ್ಬಿಟ್ಟಿರ್ತಾರೆ. ಅಂದ್ರೆ ಟೋಟ್ಲಿ ಹೀರೋ ವ್ಯಾಲ್ಯೂನೇ ಬಿಟ್ಟು ಅವ್ರು ಕೆಳಗಿಳಿತಾರೆ. ಅದು ನನಗೆ ನಿಜವಾಗ್ಲೂ ಗ್ರೇಟ್ ಅನ್ಸುತ್ತಲ್ಲ. ವಾವ್. ಎಸ್. ಬಹದ್ದೂರ್ ಗುಡ್. ಹೆಬ್ಬುಲಿ ಇಟ್ಸ್ ಆಲ್ಸೋ ಗುಡ್. Yes. Songs are good. Yes.
ಟಗರು ಸ್ಕ್ರೀನ್ ಪ್ಲೇ, ಆಡಿಯೋ, ಎವ್ರಿಥಿಂಗ್. ಎವ್ರಿಥಿಂಗ್. ಆ್ಯಂಡ್ ನಿಮ್ಮ ಸ್ವಲ್ಪ ಪರ್ಸನಲ್ ಡಾಲಿ ಅವ್ರದ್ದು ಆ ಕತ್ ಕುಯ್ಯೋದು, ಅಂದರೆ ಆ ವೈಲೆನ್ಸ್ನ. ವೈಲೆನ್ಸ್. ಎಸ್. UI ಕನ್ಫ್ಯೂಸಿಂಗ್. ನಿಮ್ಗೆ ಎಡಿಟ್ ಮಾಡುವಾಗಲೂ ಕನ್ಫ್ಯೂಸಿಂಗ್ ಇತ್ತ ಅದು? ಇಲ್ಲ ಇಲ್ಲ. ಓಕೆ. ನಿಮ್ಮ ತುಂಬ ಅದನ್ನು ಹಿಂದೆ ಮುಂದೆ ಎಲ್ಲ ಟ್ರೈ ಮಾಡಿದ್ವಿ. ಕೊನೆಗೆ ಒಂದು ಹಂತದಲ್ಲಿ ನಾನೆಲ್ಲೋ ಆಚೆ ಹೋಗುವಾಗ ಸರ್ಗೆ ಅರ್ಜೆಂಟ್ ಎಡಿಟ್ ಮಾಡಬೇಕು ಅಂತ ಆಮೇಲೆ ಚೇಂಜ್ ಆಗಿದ್ದೆ ಅಷ್ಟೆ. ಓಕೆ. ಎಕ್ಕ ತುಂಬ ಫಾಸ್ಟ್, ಅಂದರೆ ಶೂಟ್ ಆಗ್ತಿತ್ತು ಎಡಿಟ್ ಆಗ್ತಿತ್ತು, ಶೂಟ್ ಆಗ್ತಿತ್ತು ಎಡಿಟ್ ಆಗ್ತಿತ್ತು. ಹಾಗಾಗತ್ತಾ? ಜೂನ್ 8 ತನಕ ಶೂಟ್ ಮಾಡಿದ್ರು, ಜುಲೈ 7 ರಿಲೀಸು. ಓಕೆ. ಎಸ್. ಇಷ್ಟೆಲ್ಲ ಆದಾಗ ನಿಮ್ಗೆ ಏನು ಅನಿಸುತ್ತೆ? ಈಗ ಡೈರೆಕ್ಟರ್ ಇಂಪಾರ್ಟೆಂಟಾ, ಸ್ಕ್ರಿಪ್ಟ್ ರೈಟರ್ ಇಂಪಾರ್ಟೆಂಟಾ, ಎಡಿಟರ್ ಇಂಪಾರ್ಟೆಂಟ್ ಆಗುತ್ತೆ? ಆ್ಯಕ್ಚುಲಿ ನಂಗೆ ಗೊತ್ತು ಎಲ್ಲರೂ ಇಂಪಾರ್ಟೆಂಟು, ಬಟ್ ಯಾರ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸಿನಿಮಾ? ಸ್ಟೋರಿ ರೈಟರ್. ಅದು ಸ್ಟ್ರಾಂಗ್ ಇದ್ದರೆ, ಅವರು ಫಸ್ಟ್ ಸ್ಟ್ರಾಂಗ್ ಇದ್ದರೆ ನಾವೆಲ್ಲರೂ ಅವ್ರಿಗೆ ಪಿಲ್ಲರ್ ಆಗಿ ನಿಂತ್ಕೋಬೋದು. ಅವರೇ ಸರಿ ಇಲ್ಲ ಅಂದರೆ ನಾವೆಲ್ಲ ಏನು ಮಾಡೋದು? ನಿಜ. ಅಂದರೆ ವಿ ಹ್ಯಾವ್ ಟು ವ್ಯಾಲ್ಯೂ ದೆಮ್, ವಿ ಹ್ಯಾವ್ ಟು ಎನ್ಕರೇಜ್ ದೆಮ್. ಅದನ್ನು ನಾವು ಮಾಡೋಕ್ಕೆ ಶುರು ಮಾಡಿದ್ರೆ 100% ಮೂವೀಸ್ ವಿಲ್ ಬಿ ಅ ಹಿಟ್. ರೈಟರ್ಸ್ ಇಲ್ಲ ಪಾಪ ಇಲ್ಲಿ, ವಿ ಹ್ಯಾವ್ ಟು ಪೇ ದಮ್ ಪ್ರಾಪರ್ಲಿ. ಸೊ ಅದು ಹೇಳ್ತಾರಲ್ಲ ರೈಟರ್ಸ್ ಇಲ್ಲ ಅಂತ. ಆ್ಯಕ್ಚುಲಿ ಕಥೆಗಳೇ ಹೊಸ್ತು ಹುಟ್ಟೇ ಇಲ್ವಾ, ಅಥವಾ ಕಥೆಗಳಿದೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದಿರುತ್ತಾ? ಕತೆ ಹುಟ್ಟಲ್ಲ ಮ್ಯಾಮ್, ನಾವು ಹುಡುಕ್ಬೇಕು. ಕತೆ ಇರೋರ ಹತ್ರ ಹುಡುಕ್ಬೇಕು. ಇದೆ ಆ್ಯಕ್ಚುಲಿ ಅವ್ರು ನಮಗೆ ಸಿಗ್ತಾ ಇಲ್ಲ ಅನ್ನೋದು ಅಷ್ಟೇ. ಆ್ಯಕ್ಚುಲಿ ಅದು ಮೇ ಬಿ ಫ್ಯಾಕ್ಟ್ ಇರ್ಬೋದು. ಎಷ್ಟೋ ಜನ ಕತೆ ನಾನು ಬರಿತೀನಿ, ಯಾವ ಕತೆ ಬರೀತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಈಗ ಕತೆಗಾರ ಹುಟ್ಟಿಸ್ಬೋದು, ನಾವು ಹುಟ್ಸೋಕ್ಕಾಗಲ್ಲ. ಅದೇ ಕತೆಗಾರರು. ಟ್ರೂ. ಈಗ ಎಷ್ಟು ಚಿಕ್ಕ ಟೈಮಲ್ಲಿ ನಾವು ವಿಷಯ ಕೊಡ್ತೀವಿ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ರೀಲ್ಸ್ ಗೆದ್ದಿದ್ದು. ಈಗ ರೀಲ್ಸ್ ಜನ ಇಷ್ಟಪಡೋದು. ರೀಲ್ಸಲ್ಲೂ ಕೂಡ ಈ 1 ಸೆಕೆಂಡ್, 3 ಸೆಕೆಂಡ್, 5 ಸೆಕೆಂಡ್, 7 ಸೆಕೆಂಡ್ ಅಂದರೆ ವಿಡಿಯೋ ಹಿಂಗೆ ಓಡುತ್ತೆ. ಅಷ್ಟು ಶಾರ್ಟಲ್ಲಿ ನೀವು ಹೆಂಗೆ ಕೊಡ್ತೀರಾ ಅನ್ನೋದು. ಸೊ ಆ ರೀಲ್ಸ್ಗಳು ಬಂದ ಕಾರಣದಿಂದಾಗಿ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನುವಂಥ ಪರ್ಸ್ಪೆಕ್ಟಿವ್. ಯಾಕಂದರೆ ಅಲ್ಲೇ ಓವರ್ಲೋಡೆಡ್ ಕಂಟೆಂಟ್ ಸಿಗ್ತಾ ಇದೆ. 10 ಮಿನಿಟ್ಸಲ್ಲಿ 5 ಮಿನಿಟ್ಸಲ್ಲಿ ಶಾರ್ಟ್ ಫಿಲ್ಮ್ಸ್ ಸಿಗ್ತಾ ಇದೆ. ಸೊ ಅದು ಎಫೆಕ್ಟ್ ಆಗ್ತಿರ್ಬೋದು ಇಂಡಸ್ಟ್ರಿಗೆ? 100% ಇಲ್ಲ ಮ್ಯಾಮ್. ದಟ್ ನೆವರ್ ಪ್ಲೇಸ್ ಅ ರೋಲ್ ಇನ್ ಸಿನಿಮಾ. ನಾವು ಕೆಟ್ಟದಾಗ ಸಿನಿಮಾ ಮಾಡೋದ್ರಿಂದ ಮಾತ್ರ ಅದು. ಓಕೆ. ದಟ್ ಡಸಂಟ್ ಎಫೆಕ್ಟ್ ಸಿನಿಮಾ. ದಟ್ ಈಸ್ ಡಿಫ್ರೆಂಟ್. ನಾವು ಇಲ್ಲಿ ಬೋರ್ ಹೊಡೆದಾಗ ಬೇಕಾದ್ರೆ ಅವ್ನು ರೀಲ್ ತೆಗಿಬೋದು. ಎಸ್. ಅವ್ನು ರೀಲೇ ನೋಡೋಕೆ ಬರೋ ಅವ್ನು ಯಾಕೆ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬರ್ತಾನೆ ಅಲ್ವಾ? ಫಸ್ಟ್ ಥಿಂಗ್ ಅಲ್ವಾ? ಎಸ್. ಸೊ AI ಬಂದಿದೆ. AI ಹೇಗೆ ನೀವು ಯೂಸ್ ಪಡ್ಕೋತಿದ್ದೀರಾ? ಏನು ಅನಿಸುತ್ತೆ AI ಬಂದ ಮೇಲೆ? ತುಂಬ ಅವಕಾಶಗಳು ಹೋಗುತ್ತೆ, ಕೆಲಸ ಹೋಗುತ್ತೆ ಅಂತ ಅನಿಸುತ್ತೆ ಯುವಕರದು? ಈಗ ಸದ್ಯಕ್ಕೆ ಎಫೆಕ್ಟ್ ಆಗುತ್ತೆ. ಇನ್ ಫ್ಯೂಚರ್ ಅದಕ್ಕೆ ಅಂತ ಅಡ್ಯಾಪ್ಟ್ ಆಗೋಕ್ಕೆ ಶುರು ಆದಮೇಲೆ ಪ್ರಾಬ್ಲಿ ದೇ ವಿಲ್ ಫೈಂಡ್ ಅ ಸೊಲ್ಯೂಷನ್ ಫಾರ್ ಇಟ್. ಓಕೆ. ಸದ್ಯಕ್ಕೆ ನನಗಂತೂ ಏನು ಯೂಸ್ ಆಗ್ತಿಲ್ಲ. ಸದ್ಯಕ್ಕೆ ಯೂಸ್ ಆಗ್ತಿಲ್ಲ. ಓಕೆ. ಬಟ್ ಬಹುಶಃ ಸ್ಕ್ರಿಪ್ಟ್ ಲೆವೆಲಲ್ಲೇ ಕೆಲವರು ಯೂಸ್ ಮಾಡ್ತಾ ಇದ್ದಾರೆ. ಲೈಕ್ ಸ್ಟೋರಿ ಬೋರ್ಡ್ ಮಾಡೋಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಎಡಿಟಿಂಗ್ ನಾನಂತೂ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ. ಎಡಿಟಿಂಗ್ ಆ್ಯಕ್ಚುಲಿ ಏನಿದೆ, ಏನಾದರೂ ಅದರದ್ದು ಯೂಸಸ್ ಇದೆಯಾ ಈಗ AI ಇದು? ಪ್ರಾಬ್ಲಿ ಆಟೋ ಸಿಂಕ್ ಆರ್ ನಂಬರ್ ಆಫ್ ಶಾರ್ಟ್ಸ್ ಕೊಟ್ಟರೆ ಅದೇನೋ ಮಾಡಬಹುದೋ ಏನೋ. ನನಗೆ ಐ ಹ್ಯಾವ್ ನೋ ಐಡಿಯಾ. ಯೆಟ್ ಐ ಹ್ಯಾವ್ ನಾಟ್ ಟ್ರೈಡ್ ಆರ್ ಹರ್ಡ್ ಎನಿಥಿಂಗ್ ಅಬೌಟ್ ಇಟ್. ಬರ್ಬೋದು ಮ್ಯಾಮ್. ಬಂದ್ರೂ ಒಬ್ಬ ಹ್ಯೂಮನ್ ಒಂದು ರ್ಯಾಂಡಮ್ ಸ್ಕ್ರಿಪ್ಟಿಂಗ್ ಕೊಟ್ಟಿರ್ತಾನೆ, ಅದಕ್ಕೆ ಕೋಡ್ ಒಂದು ಇದರಲ್ಲಿ ಕೊಟ್ಟಿರ್ತಾನೆ. ಪ್ರತಿ ಸೀನ್ಗೂ ಪ್ರತಿ ಆ್ಯಕ್ಟರ್ಸ್ದು ವ್ಯಾಲ್ಯೂಸ್ ಪ್ರಕಾರ ಅದು ಮಾಡಲ್ವಲ್ಲ. ಎನಿ ಗಿವನ್ ಪಾಯಿಂಟ್ ಯು ನೀಡ್ ಅ ಹ್ಯೂಮನ್ ಟಚ್. 100% ಇಟ್ ವಿಲ್ ಬಿ ದೇರ್. ಬಟ್ ನೀವೊಂದು ಎಡಿಟರ್ ಆಗಿ ಈ ಒಂದು AI ಟೂಲ್ ಬಂದರೆ ನನ್ನ ಕೆಲಸ ಸುಲಭ ಆಗುತ್ತೆ. ನಿಮ್ಮ ಯಾವ ಕೆಲಸ ಸುಲಭ ಮಾಡೋದಕ್ಕೆ AI ಟೂಲ್ ಬಂದರೆ ಚೆನ್ನಾಗಿರುತ್ತೆ? ಡೈರೆಕ್ಟರ್ಸ್ ಬಾಯಿ ಮುಚ್ಚಕ್ಕೆ. ಅರೆ ವಾ, ಮಸ್ತು. ಸುಮ್ಮನಿರಪ್ಪ, ನನ್ನ ಕೆಲಸ ಮಾಡ್ತೀನಿ. ಅಷ್ಟೇ ಸಾಕು, ನನಗೆ ಅಷ್ಟು ಸಾಕು. ನಿಜ ಗುರು, ನೀನು ಕೊಟ್ಟ ಮೇಲೆ ನನಗೊಂದು ಟೈಮ್ ಕೊಡು. ಅದಾದ್ಮೇಲೆ ಬೇಕಾದ್ರೆ ಏನಾದ್ರು ಮಾತಾಡು, ಏನಾದ್ರು ಜಗಳ ಆಡು, ಸೂಪರ್ ಮಾಡೋಣ. ನಂಗೆ ತುಂಬ ಖುಷಿ ಆಯ್ತು. ಆ್ಯಕ್ಚುಲಿ ತುಂಬ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ ನಾವಿವತ್ತು. ಯಾಕಂದರೆ ಹಿಂಗೆ ಎಲ್ಲ ಡೌಟ್ಫುಲ್ ಇರುತ್ತೆ ನಮಗೆ. ಆ್ಯಕ್ಚುಲಿ ಸ್ವಲ್ಪ ವಿಷಯಗಳು ಕ್ಲಿಯರ್ ಆಗ್ತದೆ. ಹೇಗೆ ಸಿನಿಮಾ ಎಡಿಟಿಂಗ್ ಆಗುತ್ತೆ, ವರ್ಕ್ ಹೇಗಾಗುತ್ತೆ ಅನ್ನೋದು. ಎಸ್. ಈಗ ನಿಮಗೆ ಒಂದು ತುಂಬ ಇಷ್ಟದವರಿಗೆ ಏನಾದರೂ ಥ್ಯಾಂಕ್ಸ್ ಹೇಳಬೇಕು ಅಥವಾ ಏನಾದರೂ ಹಂಚ್ಕೋಬೇಕು ಅಂದರೆ ನೀವು ಹಂಚ್ಕೋಬೋದು. ಫಸ್ಟ್ ಥ್ಯಾಂಕ್ಸ್ ಟು ಮೈ ಪ್ಯಾರೆಂಟ್ಸ್. ಅದಾದಮೇಲೆ ನನ್ನ ವೈಫು, ನನ್ನ ಸಹಿಸ್ಕೊಂಡಿರೋದಕ್ಕೆ ನನ್ನ ಮಕ್ಕಳು, ಆ್ಯಂಡ್ ಆಲ್ ಮೈ ಡೈರೆಕ್ಟರ್ಸ್, ಆಲ್ ಮೈ ಪ್ರೊಡಕ್ಷನ್ ಹೌಸಸ್. ಫಸ್ಟ್ ಅದರಲ್ಲಿ ಅಪ್ಪು ಸರ್ಗೊಂದು ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಮೀ, ಸಪೋರ್ಟಿಂಗ್ ಮೀ, ಆ್ಯಂಡ್ ಅಶ್ವಿನಿ ಮ್ಯಾಮ್ ಫಾರ್ ಆಲ್ಸೋ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ನನ್ನ ಸಹಿಸ್ಕೋತಾ ಇರೋದಕ್ಕೆ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಸಪೋರ್ಟ್. ಆ್ಯಂಡ್
ಆಲ್ ಮೈ ಡೈರೆಕ್ಟರ್ಸ್, ಸ್ಪೆಷಲಿ ಸೂರಿ, ಥ್ಯಾಂಕ್ ಯು. ಸೂಪರ್. ಯಾಕಂದರೆ ತುಂಬ ಇನ್ಫಾರ್ಮೇಷನ್ ಜೊತೆಗೆ ಅಂಥದ್ದೆಲ್ಲ ಸಿನಿಮಾಗಳನ್ನ ನಾವು ನೋಡಿರ್ತೀವಿ. ಮುಂಗಾರು ಮಳೆ ಸಿನಿಮಾ ಆಗಿರಲಿ, ರಾಮ್ ಸಿನಿಮಾ, ಅಪ್ಪು ಸರ್ದು ಎಷ್ಟೋ ಸಿನಿಮಾಗಳು, ದರ್ಶನ್ ಸರ್ದು ಎಷ್ಟೋ ಸಿನಿಮಾಗಳು, ಸುದೀಪ್ ಸರ್ದು ಎಷ್ಟೋ ಸಿನಿಮಾಗಳು ನೋಡಿದಾಗ ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಹಿಟ್ ಆಗಿರುತ್ತೆ. ಆದರೆ ನಿಮ್ಗನ್ಸುತ್ತಾ ಎಡಿಟರ್ ಎಲ್ಲೋ ಅವರ ಹೆಸರು ಬಂದಿರಲ್ಲ ಅಂತ, ಜನಗಳಿಗೆ ಗೊತ್ತಿರಲ್ಲ ಅಂತ? ನಾನು ಆಲ್ವೇಸ್ ಐ ಪ್ರಿಫರ್ ಟು ಬಿ ಹಿಡನ್, ಸೊ ನನಗೆ ಆ ಫೀಲ್ ಜಾಸ್ತಿ ಬಂದಿಲ್ಲ. ಆಮೇಲೆ ನನಗೊಂದು ಪ್ಲಸ್ ಪಾಯಿಂಟ್ ಏನಿತ್ತು ಅಂದರೆ, ಅಪ್ಪು ಸರ್ ನಂದು ಯಾವುದೇ ಆಡಿಯೋ ರಿಲೀಸ್ಗೆ ಹೋದ್ರೂ ಬಹುಶಃ ನನ್ನ ಡೈರೆಕ್ಟರ್ಸ್, ಪ್ರೊಡಕ್ಷನ್ ಹೌಸಸ್ ವುಡ್ ಹವ್ ಫಾರ್ಗಾಟನ್ ಮೈ ನೇಮ್. ಮೈ ಗುಡ್ ಫ್ರೆಂಡ್ಸ್ ಆಲ್ಸೋ ಹವ್ ಫಾರ್ಗಾಟನ್. ಬಟ್ ಅವ್ರು ಹೋಗಿರೋ ಪ್ರತಿ ಸ್ಟೇಜಲ್ಲೂ ಅವರು ಈ ಸಿನಿಮಾಗೆ ಎಡಿಟರ್ ದೀಪು ಎಸ್ ಕುಮಾರ್ ಅಂತ ಅವರು ಆ ಸಿನಿಮಾ ಆ್ಯಕ್ಟಿವ್ ಮಾಡಿರಲ್ಲ, ಅವ್ರು ಹೇಳಿದ್ದಾರೆ. ಸೊ ಅದೆಲ್ಲ ಒಂದು ಸಣ್ಣ ಪ್ರೌಡ್ ಮೂಮೆಂಟ್ಸು. ಅದರ್ವೈಸ್ ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್. ನಿಜ ಟ್ರೂ. ಬಿಕಾಸ್ ದಟ್ಸ್ ವಾಟ್ ಮೈ ಡ್ಯಾಡ್ ಹಸ್ ಥಾಟ್ ಮೀ, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್ ಅಷ್ಟೇ. ಹೌದು. ಬಟ್ ಆ್ಯಕ್ಚುಲಿ ಏನಂದರೆ, ಯಾರು ಎಷ್ಟೇ ರೆಡಿ ಮಾಡಿಕೊಟ್ರು, ಒಬ್ಬ ಎಡಿಟರ್ ಅದನ್ನು ಕೂರಿಸಿ ಚಂದ ಮಾಡಿ ಕೊಟ್ಟರೆ ಮಾತ್ರ ಅದು ಫ್ರೇಮಲ್ಲಿ ಬರೋದಕ್ಕೆ ಸಾಧ್ಯ ಅಲ್ವಾ? ಇಷ್ಟು ಚೆನ್ನಾಗಿ ಆ್ಯಸ್ ಅ ಎಡಿಟರ್ ಆಗಿ ನನಗೂ ಗೊತ್ತು, ಆ್ಯಕ್ಚುಲಿ ಬೇಸಿಕ್ ಎಡಿಟರ್ ಆಗಿ ಅನಿಸುತ್ತೆ ಎಡಿಟಿಂಗ್ ಆ್ಯಕ್ಚುಲಿ ಎಷ್ಟು ಟಫ್. ಅದು ಹೇಳೋದು ಮಾತ್ರ ಹಿಂಗೆ ಕಟ್ ಮಾಡಿ ಹಿಂಗೆ ಹಾಕಿ ಇದನ್ನು ತೆಗ್ದಲ್ಲಿ ಹಾಕಿ ಇಲ್ಲಿಗೊಂದು ಟೆಕ್ಸ್ಟ್ ಹಾಕಿ ಇಲ್ಲಿಗೊಂದು ಎಫೆಕ್ಟ್ ಆಗಿ ಹೇಳ್ತಾರೆ. ಬಟ್ ಒಂದು ಎಫೆಕ್ಟ್ ಆಗೋಕೆ ಅದನ್ನು ಚೇಂಜ್ ಮಾಡೋದಕ್ಕೆ ಗಂಟೆಗಟ್ಟಲೆ ತೊಗೊಳ್ಳೋದು ಇದೆ ಆ್ಯಕ್ಚುಲಿ ಪ್ರಾಬ್ಲಮ್. ಆ್ಯಂಡ್ ವಿಜುವಲ್ ನೋಡೋದಕ್ಕೂ ಎಷ್ಟು ಟೈಮ್ ಕೊಡಬೇಕಾಗುತ್ತೆ, ವಿಜುವಲ್ ನೋಡಿ ಈ ವಿಜುವಲ್ ಆದಮೇಲೆ ಇದನ್ನು ಹಾಕಬೇಕು ಅಂತಲೂ ಟೈಮ್ ಕೊಡಬೇಕಾಗುತ್ತೆ. ಇದೆಲ್ಲ ಪ್ರೋಸೆಸ್ ಮಾಡಿ ಎಡಿಟಿಂಗ್ ಮಾಡಿ ದ ಗ್ರೇಟ್ ಎಡಿಟರ್ ಆಗಿದ್ದೀರ ನೀವಂತೂ. ತುಂಬ ಖುಷಿಯಾಗುತ್ತೆ ನಿಮ್ಮ ಜೊತೆ ಮಾತಾಡೋದಕ್ಕೆ, ತುಂಬ ವಿಷಯಗಳನ್ನು ಕೂಡ ಹಂಚ್ಕೊಂಡ್ರಿ. ಕೊನೆಯದಾಗಿ ಹೊಸ ಎಡಿಟರ್ಗೆ ಏನೊಂದು ಕಿವಿ ಮಾತು ಕೊಡ್ತೀರಾ? ಫುಲ್ ಏನು ಶೂಟ್ ಮಾಡ್ಕೊಂಬಂದಿರ್ತಾರೆ ಅಷ್ಟನ್ನು ನೋಡದೆ, ಡೋಂಟ್ ಟೇಕ್ ಎನಿ ಕಾಲ್. ಆ್ಯಂಡ್ ಸ್ಕ್ರಿಪ್ಟ್ ಆದಷ್ಟು ತಿಳ್ಕೊಳ್ಳಿ. ಆ್ಯಡ್ಸ್ ಆಗಲಿ ಯಾವುದೇ ಆಗಲಿ, ಆ್ಯಡ್ ಎಲ್ಲ ತಿಳ್ಕೊಂಡು ನಂಬರ್ ಆಫ್ ಡೇಸ್ ಆಫ್ ಶೂಟ್. ಸೊ ಅದು ನಂಬರ್ ಆಫ್ ಡೇಸ್ ಆಫ್ ಶೂಟ್ ಏನಕ್ಕೆ ಅಂದರೆ, ನೀವು ಎಷ್ಟು ಟೈಮ್ ಅದ್ರ ಮೇಲೆ ಸ್ಪೆಂಡ್ ಮಾಡಬೇಕಾಗುತ್ತೆ, ಎಷ್ಟು ರಶ್ ನೋಡಬೇಕಾಗುತ್ತೆ ಅನ್ನೋದು ನೀವು ಮೆಂಟಲಿ ಪ್ರಿಪೇರ್ ಆಗೋಕ್ಕೋಸ್ಕರ. ಆ್ಯಂಡ್ ಬಿ ಪೇಷಂಟ್, ರೆಸ್ಪೆಕ್ಟ್ ದ ಕ್ರಿಯೇಟರ್ಸ್, ದಟ್ಸ್ ಇಟ್. ಎಸ್ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಬಂದು ಇಷ್ಟು ಚೆನ್ನಾಗಿ ಮಾತಾಡಿದ್ರಿ ನಮ್ಮ ಜೊತೆಗೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಎಸ್, ನಿಮಗೂ ಕೂಡ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಂತ ನಂಗೆ ಗೊತ್ತು. ಯಾಕಂದರೆ ತುಂಬ ಇನ್ಫಾರ್ಮೇಟಿವ್ ಇತ್ತು, ತುಂಬ ಫನ್ ಇತ್ತು, ತುಂಬಾ ಎಡಿಟರ್ ಪರ್ಸ್ಪೆಕ್ಟಿವಲ್ಲಿ ಇವತ್ತು ಮಾತುಕತೆ ಆಯಿತು. ಆ್ಯಂಡ್ ಎಡಿಟರ್ ಪರ್ಸ್ಪೆಕ್ಟಿವಲ್ಲಿ ಈ ಹಿಟ್ ಮೂವಿಗಳ ಬಗ್ಗೆ ಕೂಡ ನೀವು ತಿಳ್ಕೊಂಡ್ರಿ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.